ವಕೀಲ ಪರಿಷತ್ತು ಕಾರ್ಯಕ್ರಮಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಮಿಟ್ಟಲ್ ಕೋಡ್ ಅವ್ರನ್ನ ಭೇಟಿಯಾಗಿದ್ವಿ. ಹಲವಾರು KSBCಗೆ ಅವರು ಹಿಂದೆ ಮಾಡಿದಂಥ ಸೇವೆಗಳು ಅಪಾರ ಅಂತ ಹೇಳ್ತಾನೆ ಇದ್ದಾರೆ, ನಾವು ನೋಡಿದ್ದೀವಿ. ಆದ್ದರಿಂದ ಅವರು ಈ ಬಾರಿನೂ ಕೂಡ KSBC ಚುನಾವಣೆಯಲ್ಲಿ ವಿಜಯ ಆಗ್ಬೋದು ಅಂತ ನಮ್ಮ ಅನಿಸಿಕೆಯೂ ಕೂಡ. ಮಾಜಿ ಅಧ್ಯಕ್ಷರಾದಂಥ SS ಮಿಟ್ಟಲ್ ಕೋಡ್ ಸಹ ನಮ್ಮ ಈ ಒಂದು ವಕೀಲ ಸಂಘ ಬಂದಿದ್ದಾರೆ. ನಮ್ಮ ಒಂದು ಬೆಂಬಲವನ್ನು ಸೂಚನೆ ಅಂತೇಳಿ ಭರವಸೆ ಕೊಡ್ತೀವಿ. ಆ ಎಲ್ಲ ವಕೀಲರು ಸಹ ಒಂದು ಭರವಸೆ ನೀಡಿದ್ದಾರೆ. ಸಾಕಷ್ಟು ಕಡಿಮೆ ಅವಧಿಯಲ್ಲಿ ಕೆಲವು ಕೆಲಸಗಳನ್ನು ಮಾಡಿದರೆ ನಾವು ನಮಗೊಂದು ತೃಪ್ತಿ ಇದೆ. ಮತ್ತೆ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತೇಳಿ ನಮ್ಮ ಒತ್ತಾಯ. ನಮ್ಮ ಸಂಘಕ್ಕೆ ಮಾಜಿ ಅಧ್ಯಕ್ಷರಾದ ಮಿಟ್ಟಲ್ ಕೋಡ್ರವರು ಆಗಮಿಸಿದ್ದಾರೆ. ಭಾಳ ಸಂತೋಷದ ವಿಚಾರ. ಈ ಒಂದು ಎಲೆಕ್ಷನಲ್ಲಿ ಅವ್ರಿಗೆ ನಾವು ನಮ್ಮ ಕೊಳ್ಳೇಗಾಲದ ಬಾರ್ ಅಸೋಸಿಯೇಷನ್ನಿಂದ ಸಂಪೂರ್ಣ ಸಪೋರ್ಟ್ ಮಾಡಿ ಬೆಂಬಲಿಸ್ತೀವಿ ಅಂತ ನನ್ನ ಒಂದೆರಡು ಮಾತಾಡಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದಂಥ ಮಿಟ್ಟಲ್ ಕೋಡ್ ಸಾಹೇಬರು ನಮ್ಮ ಕೊಳ್ಳೇಗಾಲ ವಕೀಲರ ಸಂಘಕ್ಕೆ ಈ ದಿನ ಆಗಮಿಸಿ ನಮ್ಮ ವಕೀಲರ ಮಿತ್ರರಲ್ಲಿ ಮತಯಾಚನೆಯನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ವಕೀಲ ಮಿತ್ರರು ಅವರಿಗೆ ಮತ್ತೊಮ್ಮೆ ಬೆಂಬಲಿಸೋಣ ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಅವರು ಜಯಶಾಲಿಯಾಗಲಿ ಅಂಥೇಳಿ ನಾವು ಆಶಿಸ್ತಾ ಇದ್ದೀವಿ. ವಕೀಲರ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಮಿಟ್ಟಲ್ ಕೋಡ್ ಸಾಹೇಬರು ಬಂದಿದ್ದಾರೆ. ಕೊಳ್ಳೇಗಾಲದ ವಕೀಲರ ಸಂಘಕ್ಕೆ ನಮ್ಮ ಬೆಂಬಲ ಅವ್ರಿಗೆ ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರು ಉಚ್ಚ ನ್ಯಾಯಾಲಯದ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದ ಈಗ ಹಾಲಿ ಮಾಜಿ ಅಧ್ಯಕ್ಷರಾದಂತಹ ಮಿಟ್ಟಲ್ ಕೋಡ್ ಸಾಹೇಬರು ನಮ್ಮ ಕೊಳ್ಳೇಗಾಲದ ವಕೀಲರ ಸಂಘಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಹಾಕುವುದರ ಮೂಲಕ ಅವರನ್ನು ಜಯಶೀಲನಾಗಿ ಮಾಡಿದವೆ ಅನ್ನೋ ಭರವಸೆಯನ್ನು ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇವೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಿಟ್ಟಲ್ ಕೋಡ್ ಅವರು ಇವತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ನಮ್ಮ ವಕೀಲರ ಸಂಘಕ್ಕೆ ಭೇಟಿ ನೀಡಿದ್ದಾರೆ. ಮತ್ತು ಎಲ್ಲ ಸೀನಿಯರ್ಸು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ವಕೀಲರುಗಳನ್ನ ಬಂದು ಭೇಟಿ ನೀಡಿ ಮತಯಾಚನೆಯನ್ನು ಮಾಡಿದ್ದಾರೆ. ಅವರು ಸಾಕಾದಷ್ಟು KSBCಯಲ್ಲಿ ಕೆಲವು ಬದಲಾವಣೆಗೆ ತರಲಿಕ್ಕೆ ಕೆಲಸ ಮಾಡಿದ್ರು. ಹಾಗಾಗಿ ನಮ್ಮ ಕೊಳ್ಳೇಗಾಲ ವಕೀಲರ ಸಂಘದಿಂದ ಮೊದಲನೇದಾಗಿ ನಾನು ಅಭಿನಂದಿಸ್ತೇನೆ. ಹಾಗೆ ಏನು KSBC ಮುಂದೆ ಬರುವಂತಹ ಎಲೆಕ್ಷನ್ಗೆ ಅವರು ಕಂಟೆಸ್ಟ್ ಮಾಡ್ತಾಯಿದ್ದಾರೆ ಮತ್ತೊಮ್ಮೆ, ಹಾಗೆ ಅವ್ರಿಗೆ ಜಯ ಗಳಿಸಲಿ ಅಂತ ಹಾರೈಸಿ ಮತ್ತೆ ನಾವು ಕೂಡ ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ನಾನು ಎಲ್ಲ ವಕೀಲರ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ಹೊಸದಾಗಿ ನಮ್ಮ ಮಿಟ್ಟಲ್ ಕೋಡ್ ಅವರು ಏನು ನಮ್ಮ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿದ್ದರು, ಸ್ಟೇಟ್ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿ ನಮ್ಮ ಕೊಳ್ಳೇಗಾಲಕ್ಕೆ ಬಂದಿರೋದು ಭಾಳ ಅತ್ಯುತ್ತಮ. ಈ ಒಂದು ಚುನಾವಣೆಯಲ್ಲಿ ನಾವು ಇವರು ಗೆಲ್ತಾರೆ ಅನ್ನೋ ಒಂದು ಭರವಸೆ ಇದೆ. ಗೆದ್ದು ನಮ್ಮ ವಕೀಲರ ಒಂದು ಬೇಡಿಕೆಗಳನ್ನು ಪೂರೈಸಬೇಕು. ಅನೇಕ ಲೈಬ್ರರಿ ಫಂಡ್ ಏನಿದೆ ನಿಂತೋಗಿದೆ, ಲೈಬ್ರರಿ ಫಂಡೆಲ್ಲ ಕೊಡಿಸ್ಬೇಕು. ಮತ್ತು ಜೂನಿಯರ್ ವಕೀಲರ್ಸ್ಗಳಿಗೆಲ್ಲ ಸ್ಟೈಫಂಡನ್ನು ಹೆಚ್ಚಿಸ್ಬೇಕು. ಹಾಗೂ ಎಲ್ಲ ವಕೀಲರುಗಳಿಗೆ ಪಾಪ ಅನೇಕ ಕೋವಿಡಲ್ಲಿ ಅಥವಾ ಇನ್ಯಾವುದೋ ಇದಾದಾಗ ಅವ್ರಿಗೆ ಆಸ್ಪತ್ರೆ ಖರ್ಚು ಇದನ್ನೆಲ್ಲ ಜಾಸ್ತಿ ಕೊಡಿಸ್ಬೇಕು, ಸ್ವಲ್ಪ ಎಕ್ಸ್ಪೆಂಡಿಚರ್ ಎಲ್ಲ. ಮತ್ತು ನಮ್ಮ ಈ ರಿಟೈರ್ಮೆಂಟ್ ಫಂಡು ವಕೀಲರು 35 ವರ್ಷ ಗಂಟ ಅಂತೀರ, 30 ವರ್ಷ ಆದಮೇಲೆ 60 ವರ್ಷ ಆದಮೇಲೆ ವಕೀಲರುಗಳಿಗೆ ಏನಾರು ಒಂದು ಯಾರು ಪಾಪ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂತ ವಕೀಲರನ್ನ ಗುರುತಿಸಿ ಅವರ ಮನೆ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಅವ್ರಿಗೆ ಒಂದು ಫಂಡನ್ನು ರೈಸ್ ಮಾಡಬೇಕು. ನೀವು ಬರೀ 8 ಲಕ್ಷ ಮಾಡಿರೋ ಫಂಡನ್ನು 10 ಲಕ್ಷ 15 ಲಕ್ಷ ಈಗ ತಮಿಳುನಾಡಲ್ಲಿ ಪಕ್ಕದ ರಾಜ್ಯದಲ್ಲಿ ಕೇರಳ ರಾಜ್ಯದಲ್ಲಿ ಹೆಂಗೆ ವಕೀಲರುಗಳಿಗೆ ಇದನ್ನು ಪರಿಹಾರ ಜಾಸ್ತಿ ಕೊಡ್ತಿದ್ದಾರಲ್ಲ, ರಿಟೈರ್ಮೆಂಟ್ ಫಂಡು ಮತ್ತು ಡೆತ್ ಫಂಡು ಇವೆಲ್ಲ ಕೊಡ್ತಿರಲ್ಲ, ಅದನ್ನೆಲ್ಲ ಹೆಚ್ಚಬೇಕು. ನೀವು ಮಾಡೋ ಒಂದು ಶಕ್ತಿ ಇದೆ ನಿಮ್ಮ ಮಿಟ್ಟಲ್ ಕೋಡ್ ಅವ್ರಿಗೆ. ಈಗ ಆಲ್ರೆಡಿ ನಿಮಗೆ ಅನುಭವ ಇರೋದ್ರಿಂದ ಸ್ಟೇಟ್ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿ ಅನುಭವ ಇರೋದ್ರಿಂದ ನೀವು ನಮ್ಮ ವಕೀಲರುಗಳಿಗೆ ಇನ್ನೂ ಮುಂದೆ ಹಾಕ್ತೀರಾ. ಆದಾಗ ಇದನ್ನೆಲ್ಲ ಪರಿಗಣಿಸಿ ಇವಾಗ ಬಂದು ಯಾವ ರೀತಿ ಮತ ಯಾಚನೆ ಮಾಡಿದ್ದೀರಿ ಅದೇ ರೀತಿ ನೀವು ಗೆದ್ದ ನಂತರ ಬಂದು ನಮ್ಮ ವಕೀಲರ ಸಂಘಕ್ಕೆಲ್ಲ ಎಲ್ಲ ವಕೀಲ ತಾಲೂಕಿನಾದ್ಯಂತ ಎಲ್ಲ ಜಿಲ್ಲೆಯಾದ್ಯಂತ ನಮ್ಮ ರಾಜ್ಯಾದ್ಯಂತ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟು ಅವರ ವಕೀಲರನ್ನ ಕುಂದುಕೊರತೆಗಳು, ನಮ್ಮ ಜೂನಿಯರ್ಸ್ ಅಡ್ವೊಕೇಟ್ಸ್ಗಳಿಗೆ ಏನು ಸವಲತ್ತು ಬೇಕು, ಬುಕ್ಸು, ಲೈಬ್ರರಿ ಇವೆಲ್ಲ ನೀವು
ಕೊಟ್ಟು ಮುಂದೆ ಅವ್ರನ್ನ ಒಂದು ಈ ಮಧ್ಯೆ ಪ್ರೋಗ್ರಾಮ್ ಇರ್ತಿತ್ತು, ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ ಇರ್ತಿತ್ತು. 6 ತಿಂಗಳಿಗೋ 3 ತಿಂಗಳಿಗೋ ಒಂದು ವರ್ಕ್ಶಾಪ್, ಕಾನೂನು ವರ್ಕ್ಶಾಪ್ ಮಾಡ್ತಾಯಿದ್ರಿ. ಆ ವರ್ಕ್ಶಾಪ್ಗಳು ಸಹ ನಿಲ್ತೋಗಿದೆ. ಈ ಜೂನಿಯರ್ಸ್ಗಳಿಗೆ ನಾವು ಆವಾಗ ಫ್ರೆಶ್ ಅಪ್ ಮಾಡಬೇಕು. ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟರೆ ಪಾಪ ಅವರು ಸ್ವಲ್ಪ ನಾಲೆಡ್ಜನ್ನು ಡೆವಲಪ್ ಮಾಡ್ಕೊಂಡು ಮುಂದೆ ಕೋರ್ಟ್ಗೆ ಇದಕ್ಕೆಲ್ಲ ಬಂದ ಕಕ್ಷಿಗಾರಗಳಿಗೆಲ್ಲ ಅನುಕೂಲ ಮಾಡ್ತಾರೆ ಅಂತ ನನ್ನ ದೃಷ್ಟಿ ಇದೆ. ಅದರಿಂದ ಜೂನಿಯರ್ಸ್ನ ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ಮೇಲೆತ್ತಕ್ಕೆ ಪ್ರಯತ್ನ ಪಡಬೇಕು ಚೇರ್ಮನ್ರಾದವರು ಅಂತ ನಾನು ಹೇಳ್ತಾ, ನೀವು ದಯಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ನಿಮಗೆ ಮಾಲೆಯ ಮಾದೇಶ್ವರರು ಹಾಗೂ ಈ ಭಾಗದ ದೇವರಾದಂಥ ಬಿಳಿಗರಂಗ ಸ್ವಾಮಿ, ಮಾಲೆಯ ಮಾದೇಶ್ವರರು ಇವರಿಗೆ ಒಳ್ಳೆ ಸ್ಫೂರ್ತಿ ತುಂಬಿ ಒಳ್ಳೆ ಜಯಶೀಲರಾಗಿ ಒಳ್ಳೆ ಅಧಿಕ ಮತದಿಂದ ಗೆಲ್ಲಲಿ ಅಂತ ನಾನು ಆರೈಸಿ ನಾನು ಕೇಳ್ಕೊತೀನಿ. ಇವತ್ತಿನ ದಿವಸ ಗುಂಡ್ಲುಪೇಟೆಯ ವಕೀಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಸಹ ನಮ್ಮನ್ನು ಆತ್ಮೀಯವಾಗಿ ಗುಂಡ್ಲುಪೇಟೆಯ ವಕೀಲ ಸದಸ್ಯನನ್ನಾಗಿ ಕೊಳ್ಳೇಗಾಲದ ವಕೀಲ ಸಂಘದ ಸದಸ್ಯನಾಗಿ ಬರಮಾಡಿಕೊಂಡ್ರು. ಅವರು ಮುಂದಿನ ದಿನಮಾನದಲ್ಲಿ ಆಯ್ಕೆ ಆದ ನಂತರ ಏನೇನು ಮಾಡಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮೊದಲನೇದಾಗಿ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಬೇಕನ್ನುವಂಥದ್ದನ್ನು ಹೇಳಿದರು. ಅದರ ಜೊತೆಗೆ ಕಾನೂನು ಕಾರ್ಯಾಗಾರ ಹೊಸ ಕಾಯ್ದೆಗಳು ಬರ್ತಾಯಿದ್ದಾವೆ. ಆ ಎಲ್ಲ ಕಾಯ್ದೆಗಳು ನಮಗೆಲ್ಲ ಪರಿಚಯ ಮಾಡಲಿಕ್ಕೆ 3 ತಿಂಗಳಿಗೊಂದು 6 ತಿಂಗಳಿಗೊಂದು ಕಾನೂನು ಕಾರ್ಯಾಗಾರ ಮಾಡಂತ ಹೇಳಿದರು. ರಾಜ್ಯ ವಕೀಲ ಪರಿಷತ್ನಿಂದ ಮುಂದಿನ ದಿನಮಾನದಲ್ಲಿ ನಾವು ಪ್ರತಿ 1 ವರ್ಷಕ್ಕೆ 1 ಸಾರಿ ಅನುದಾನ ಕೊಡಲಿಕ್ಕೆ ಶಕ್ಯ ಇದೆ. ಅದರ ಜೊತೆಗೆ ನಾನೂ ಸಹ ತನುಮನದಿಂದ ನಿಮ್ಮ ಕೊಳ್ಳೇಗಾಲದ ವಕೀಲ ಸಂಘಕ್ಕೆ ತಾವೇನು ಒಂದು ಮನವಿ ಮಾಡ್ಕೊತೀರ, ಆ ಮನವಿಗೆ ಸ್ಪಂದಿಸ್ತಾ ಮುಂದಿನ ದಿನಮಾನದಲ್ಲಿ ನ್ಯಾಯಾಂಗ ಇಲಾಖೆ ಮತ್ತು ವಕೀಲರ ಗೌರವವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ಇವತ್ತಿನ ದಿವಸ ಎಲ್ಲರ ಹತ್ರ ಮನದಾಯಾಚನೆ ಮಾಡಿದಾಗ ಪ್ರತಿಯೊಬ್ಬರೂ ಸಹ ನಮಗೆ ಒಂದು ಒಳ್ಳೆಯ ಮತವನ್ನು ಕೊಟ್ಟು ಆಯ್ಕೆ ಮಾಡ್ತೀವಿ ಅನ್ನುವಂಥ ಮಾತನಾಡಿದರು. ಆದ್ದರಿಂದ ಕೊಳ್ಳೇಗಾಲದ ಎಲ್ಲ ಸರ್ವ ಸದಸ್ಯರು ವಂದಿಸಿ ನನ್ನ 4 ಮಾತನ್ನು ಮುಗಿಸ್ತೀನಿ. ಧನ್ಯವಾದ.